ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ರೈತರ ಮಧ್ಯೆ ಸಂಘರ್ಷ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಏನು ಡಿಸೆಂಬರ್ 24ರಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮಲದೊಡ್ಡಿ ಈ ಒಂದು ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಗಡಿಯನ್ನ ಗುರುತು ಮಾಡಿ ಅಲ್ಲಿ ಒಂದು ಪಿಲ್ಲರ್ಗಳನ್ನ ಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಅದೇ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರು ಮತ್ತೆ ರೈತರು ಹಾಗೂ ಪ್ರಾಂತ ರೈತ ಸಂಘದ ಮುಖಂಡರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಅಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆದ್ರೆ ಇದಕ್ಕೆ ವಿರುದ್ಧವಾಗಿ ಏನು ಅಧಿಕಾರಿಗಳು ಅವತ್ತು ಏನು ರೈತರಿಗೆ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಜೊತೆಗೆ ಅಲ್ಲಿಂದ ಅವರನ್ನ ಹೊರಕ್ಕೆ ಕಳಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಈ ವೇಳೆಯಲ್ಲಿ ರೈತರು ಏನು ಅರಣ್ಯ ಇಲಾಖೆಗೆ ಸೇರುವಂತಹ ಒಂದು ಪಿಲ್ಲರ್ಗಳನ್ನ ಸುಮಾರು 6 ಪಿಲ್ಲರ್ಗಳನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಏನು 10 ಮಂದಿ ರೈತರ ವಿರುದ್ಧ ಒಂದು ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಈ ಹಿನ್ನೆಲೆ ಅಧಿಕಾರಿಗಳು ಅಧಿಕಾರಿಗಳ ಈ ಒಂದು ಕ್ರಮವನ್ನು ಖಂಡಿಸಿ ಇವತ್ತು ಶ್ರೀನಿವಾಸಪುರ ನಗರದಲ್ಲಿ ಒಂದು ಬೃಹತ್ ಒಂದು ಹೋರಾಟಕ್ಕೆ ಕರೆ ಕೊಡಲಾಗಿತ್ತು. ಏನು ಭೂಮಿ ಕಳೆದುಕೊಂಡಂತಹ ರೈತರು ಜೊತೆಗೆ ಪ್ರಾಂತ ರೈತ ಸಂಘದ ಮುಖಂಡರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಈ ಒಂದು ಪ್ರತಿಭಟನೆಗೆ ಇವತ್ತು ಸಾಥನ್ನು ಕೊಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ ಸುಮಾರು 11:30ಕ್ಕೆ ಏನು ಶ್ರೀನಿವಾಸಪುರ ನಗರದ ಮುಳುಬಾಗಿಲು ಸರ್ಕಲ್ ನಲ್ಲಿ ಈ ಒಂದು ಪ್ರತಿಭಟನೆ ಆರಂಭ ಆಯಿತು. ಕಾಲ್ನಡಿಗೆ ಜಾಥಾ ಮೂಲಕ ಏನು ಬಂದಂತಹ ಏನು ಹೋರಾಟಗಾರನಿದ್ದಾರೆ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರಿರ್ತಕ್ಕಂಥ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಒಂದು ಮಾಲಾರ್ಪಣೆ ಮಾಡಿ ತಮ್ಮ ಒಂದು ಹೋರಾಟವನ್ನ ಮುಂದುವರಿಸಿರ್ತಕ್ಕಂಥದ್ದು. ಈ ಒಂದು ದಾರಿ ಮಧ್ಯೆ ಅವರು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಏನು ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತೆ ರಾಜ್ಯ ಸರ್ಕಾರದ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಘೋಷಣೆಯನ್ನು ಕೂಡ ಹಾಕಿರ್ತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಕೋಲಾರ ಜಿಲ್ಲೆಯಲ್ಲಿ ಸುಮಾರು 8,000 ಎಕರೆಗೂ ಹೆಚ್ಚಿನ ಒಂದು ಅರಣ್ಯ ಇಲಾಖೆಗೆ ಸೇರುವಂತಹ ಪ್ರದೇಶ ಒತ್ತುವರಿ ಆಗಿದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಹಿಂದೆ ಬಹಳಷ್ಟು ಅಂದ್ರೆ 2 ವರ್ಷಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಈ ಮಧ್ಯೆ ಏನು ಇತ್ತೀಚೆಗೆ ಒಂದು SIT ತಂಡ ರಚನೆ ಆಗಿದೆ. ಆ ಒಂದು ತಂಡ ಒಂದು ಅಂತಿಮ ವರದಿ ಕೊಡೋವರೆಗೂ ಕೂಡ ಈ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡಬಾರ್ದು ಅಂತಕ್ಕಂಥ ಒಂದು ಸೂಚನೆ ಕೂಡ ಇರತಕ್ಕಂಥದ್ದು. ಈ ಮಧ್ಯೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಒಂದು ಜಮೀನಿಗೆ ಬಂದು ಗಡಿಯನ್ನ ಗುರುತು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಆ ಒಂದು ದೊಡ್ಡಮಲದೊಡ್ಡಿ ಗ್ರಾಮಸ್ಥರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸರ್ಕಾರ ಆಡಳಿತ ನಡೆಸ್ತಾ ಇರೋದಕ್ಕೆ ಇದು ಸರ್ಕಾರದ ಅಂಗ ಇದು ಯಾವುದು ಅರಣ್ಯ ಇಲಾಖೆ ಅವರೇ ಅದನ್ನು ಕೊಟ್ಟಿರೋ ಸರಿಯಿಲ್ಲ ಅಂದರೆ ಇದು ಏನ ಹೇಳಿ. ಅದೇ ರೀತಿ ನಮ್ಮ ರೈತರು ಏನು ನಾವು ಬೆಂಗಳೂರು ಹತ್ತದಲ್ಲಿ ರಾಜಧಾನಿ ಶ್ರೀನಿವಾಸಪುರ ತಾಲೂಕು ಮತ್ತು ನಮ್ಮ ಕೋಲಾರ ಜಿಲ್ಲೆ ರೈತರು ಹೆಂಗೆ ದುಡಿತೀವಿ ಅಂದರೆ ನೀರಿಲ್ಲ ಅಂದ್ರೂ ಈಗ ಕರ್ನಾಟಕ ರಾಜ್ಯಕ್ಕೆ ನಾವು ತರಕಾರಿಯನ್ನು ನೀಡ್ತಾ ಇದ್ವಿ ಅಂತ ಹೆಮ್ಮೆಯಾಗಿ ನಾವು ಹೇಳ್ಕೊಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನೀರು ಇಲ್ಲದೆ ನಾವು ಆ ಥರ ದುಡಿತಾ ಇದ್ವಿ ಅಂತ ತಗೊಂಡು ಭೂಮಿ ಕಿತ್ಕೊಂಡ್ರೆ ನಾವು ಬದುಕೋದಂಗೆ. ಇಲಾಖೆಯವರು ಇಷ್ಟು ದಿವಸ ದಾಖಲೆ ಎಲ್ಲ ಕೊಡ್ತಾ ಇದ್ರೆ ಅರಣ್ಯ ಇಲಾಖೆಯವ್ರು ಏನು ಮಾಡ್ತಾಯಿದ್ರು? ಅವ್ರು ನಿದ್ದೆ ಮಾಡ್ತಾಯಿದ್ರಾ ಇಲ್ಲ ಈ ಬಿಟ್ಟು ನಮ್ಮ ಕರ್ನಾಟಕ ಬಿಟ್ಟು ನಮ್ಮ ಕೋಲಾರ ಬಿಟ್ಟು ನಮ್ಮ ಶ್ರೀನಿವಾಸಪುರ ಬಿಟ್ಟು ಎಲ್ಲಾದರೂ ಓಡೋಗಿದ್ರಾ? ಇಷ್ಟು ದಿವಸ ವ್ಯವಸಾಯ ಮಾಡಿಕೊಂಡು ತಿನ್ಕೊಂಡು ಎಲ್ಲ ಇದ್ದರೆ ಇವತ್ತು ಅವ್ರು ಇಲ್ಲ ಅಂತೇಳಿ ಏಕಾಏಕಿ ಬಂದು ಬೌಂಡ್ರಿ ಆಗಿದೆ, ಟೆಂಡರ್ ಆಗಿದೆ, ಇದಾಗಿದೆ ಅಂತ ಹಾಕಿ ಮಾಡಿದ್ರೆ ಜನ ಏನಾಗೋದು? ಅಲ್ಲಿರೋದು ಎಲ್ಲ SC ಜನ, ಆದಿವಾಸಿಗಳು, ಪರಿಶಿಷ್ಟ ಜಾತಿ, ಬೋವಿ ಜನ, ಒಡ್ಡ ಜನ ಅಂತ ಇದ್ದಾರೆ. ಅಲ್ಲಿ ಇರೋದು 400 ಮನೆಯೂ ಎಲ್ಲ SCಗಳೇ ಇರೋದು. ಆದರೆ SCಗಳು ಪಾಪ ಏನೋ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡೋರ್ಗು ಇವತ್ತು ನಿಮ್ಮ ಊರು ಇಲ್ಲ, ನಿಮ್ಮ ಹೊಲನೂ ಇಲ್ಲ, ಏನೂ ಇಲ್ಲ, ನೀವು ಊರೇ ಖಾಲಿ ಮಾಡಬೇಕು ಅಂತ ಸ್ಯಾಟಲೈಟಲ್ಲಿ ಇದೆಲ್ಲ ತೊಗೊಂಬಂದು ಹಾಕಿ ಬೌಂಡ್ರಿ ಹಾಕಿ ಮಾಡಿದರೆ ಅವ್ರು ಏನಾಗಬೇಕು? ಈ ವೇಳೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಗ್ರಾಮಸ್ಥರ ಮಧ್ಯೆ ಒಂದು ವಾಗ್ವಾದ ಕೂಡ ಆಯಿತು. ಆದರೆ ಈ ಮಧ್ಯೆ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ರೈತರ ಮೇಲೆ ಒಂದು ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿಕೊಂಡು ಈ ನಿಟ್ಟಿನಲ್ಲಿ ಇವತ್ತು ಒಂದು ಬೃಹತ್ ಪ್ರತಿಭಟನೆ ಕರೆ ಕೊಡಲಾಗಿತ್ತು. ಈ ಒಂದು ಪ್ರತಿಭಟನೆಯಲ್ಲಿ ಬಹಳಷ್ಟು ಏನು ಸಂಘಟನೆ ನಾಯಕರು ಕೂಡ ಭಾಗಿಯಾಗಿದ್ರು. ಜೊತೆಗೆ ಏನು ಭೂಮಿಯನ್ನು ಕಳ್ಕೊಂಡಿದ್ದಂತಹ ರೈತರು ಕೂಡ ಭಾಗಿಯಾಗಿದ್ರು. ಏನು ಶ್ರೀನಿವಾಸಪುರ ನಗರದಲ್ಲಿರ್ತಕ್ಕಂಥ ಈ ಒಂದು ಅರಣ್ಯ ಇಲಾಖೆ ಕಚೇರಿಗೆ ಮುತ್ತಿಗೆಯನ್ನು ಹಾಕಂತಹ ಸುಮಾರು 1,000ಕ್ಕೂ ಹೆಚ್ಚಿನ ಒಬ್ಬ ರೈತರು ಮತ್ತೆ ರೈತಪರ ಸಂಘಟನೆಗಳ ಮುಖಂಡರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಒಂದು ಘೋಷಣೆಯನ್ನು ಹಾಕಿರ್ತಕ್ಕಂಥದ್ದು. ಸುಮಾರು 8 ಪ್ರಮುಖ ಬೇಡಿಕೆಗಳನ್ನ ಇವತ್ತು ಈಡೇರಿಸುವಂತೆ ಒತ್ತಾಯಿಸಿ ಒಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟರು. ಸುಮಾರು 11:30ಕ್ಕೆ ಆರಂಭವಾದಂತಹ ಪ್ರತಿಭಟನೆ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಇವತ್ತು ಪ್ರತಿಭಟನೆಯನ್ನ ರೈತ ಮುಖಂಡರು ಮಾಡಿದ್ರು. ಈ ವೇಳೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಇದೀಗ ಬಹಳಷ್ಟು ಒಂದು ಆಕ್ರೋಶವನ್ನ ಇನ್ನು ಪ್ರತಿಭಟನಾ ನಿರತ ರೈತರು ಮತ್ತೆ ಈ ಒಂದು ಸಂಘಟನೆ ಮುಖಂಡರು ಹೊರ ಹಾಕಿರ್ತಕ್ಕಂಥದ್ದು. ಈ ಹೋರಾಟದ ಸಂದರ್ಭದಲ್ಲಿ RFO ಅವರು ಇಲ್ಲಿಗೆ ಬಂದು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಂದ ಇನ್ನು ಮುಂದೆ ಯಾವುದೇ ರೀತಿಯಲ್ಲಿ ರೈತರಿಗೆ ತೊಂದರೆ ಮಾಡೋದಿಲ್ಲ, ರೈತರ ಹೊಲ ಗದ್ದೆಗಳಲ್ಲಿ ಬಂದು ಆ ಕಲ್ಲು ಕೂಚಗಳನ್ನು ಹಾಕೋದಿಲ್ಲ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವಿವತ್ತು ಈ ಹೋರಾಟದ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ, ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಹಾಕಿರುವಂಥ ಅವರ ಸಿಮೆಂಟ್ ಪಿಲ್ಲರ್ಗಳನ್ನು ಈ ದಿನವೇ ತೆರವುಗೊಳಿಸಬೇಕು. ತೆರವುಗೊಳಿಸಲಿಲ್ಲ ಅಂತಂದರೆ
ಇವತ್ತಿನಿಂದಲೇ ನಮ್ಮ ರೈತರ ಹೋಗಿ ಆ ಪಿಲ್ಲರ್ಗಳನ್ನು ತೆಗಿತೇವೆ, ಅದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡುವುದಿಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ನಾವು ಇವತ್ತಿಂದಲೇ ತೆರವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಸಹಕಾರ ಇದ್ದಾರೆ ಅಂತೇಳಿ ಈಗಾಗಲೇ ಗೊರವನಕೊಲ್ಲ ಅವರು ಈ CI ಅವರು ಹೇಳಿದ್ದಾರೆ. ಮುಖ್ಯವಾಗಿ ನಾವು ಇವತ್ತು ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು, ಈಗಾಗಲೇ ಪಹಣಿಗಳಲ್ಲಿ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ನಮ್ಮ ರೈತರ ಹೆಸರುಗಳನ್ನು ತೆಗೆದು ಅರಣ್ಯ ಇಲಾಖೆ ಅಂತೇಳಿ ನಮೂದು ಮಾಡಿದ್ದಾರಲ್ಲ, ಅದನ್ನು ಈ ಕೂಡಲೇ ನಮ್ಮ ರೈತರ ಹೆಸರುಗಳನ್ನು ಪಹಣಿಗಳಲ್ಲಿ ನಮೂದು ಮಾಡಬೇಕು ಅಂತೇಳಿ ಒಂದು ಬೇಡಿಕೆ. ಎರಡನೇದು, ಜಿಲ್ಲೆಯಾದ್ಯಂತ ಏನು ನಮ್ಮ ರೈತರ ಹೊಲಗದ್ದೆಗಳನ್ನು ನಾಶ ಮಾಡಿದ್ರು, ಅದಕ್ಕೆ ನಷ್ಟ ಪರಿಹಾರ ಅರಣ್ಯ ಇಲಾಖೆಯವರು ನೀಡಬೇಕು ರೈತರಿಗೆ ಅಂತೇಳಿ ಎರಡನೇ ಬೇಡಿಕೆ ಆಗಿದೆ. ಮೂರನೇದು, ಯಾವುದೇ ಕಾರಣಕ್ಕೂ ನಮ್ಮ ತಾಯಿಯ ಸಮಾನ ಆಗಿರ್ತಕ್ಕಂಥ ನಮ್ಮ ಭೂಮಿಯಲ್ಲಿ ಬೇರೆ ಇಲಾಖೆಯವರು ಬಂದು ದೌರ್ಜನ್ಯ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಏನು ಏಕಾಏಕಿ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಒಂದು ಜಮೀನುಗಳಿಗೆ ನುಗ್ಗಿ ಈ ರೀತಿಯಾಗಿ ಒಂದು ಗಡಿಯನ್ನು ಗುರುತು ಮಾಡ್ತಕ್ಕಂಥದ್ದು, ಜೊತೆಗೆ ಅರಣ್ಯ ಇಲಾಖೆಗೆ ಸೇರದೇ ಇರತಕ್ಕಂಥ ಜಾಗಗಳನ್ನು ಕೂಡ ಒಂದು ಮುಟ್ಟುಗೋಲು ಹಾಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಭಾಗದಲ್ಲಿ ರೈತರು ಬೆಳೆದಿರ್ತಕ್ಕಂಥ ಅಪಾರ ಪ್ರಮಾಣದ ಒಂದು ಬೆಳೆಗಳನ್ನು ಕೂಡ ಏಕಾಏಕಿ JCBಗಳನ್ನು ಬಳಸಿ ಒಂದು ನಾಶವನ್ನು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಮಾತ್ರ ಸರಿ. ಒಂದು ರೀತಿಯಾಗಿ ಅಮಾನವೀಯವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿನೇ ಸುಮಾರು 8 ಬೇಡಿಕೆಗಳನ್ನ ಈಡೇರಿಸಬೇಕು ಅಂತಕ್ಕಂಥ ಒತ್ತಾಯಿಸಿ ಇವತ್ತು ರೈತರು ಮತ್ತೆ ರೈತಪರ ಸಂಘಟನೆಗಳು ಕರೆ ಕೊಟ್ಟಿದ್ದಂತಹ ಒಂದು ಹೋರಾಟ ಇದೀಗ ಯಶಸ್ವಿ ಕೂಡ ಆಗಿರತಕ್ಕಂಥದ್ದು. ಏನು ಸ್ಥಳಕ್ಕೆ ಬಂದಂತಹ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಏನು ರೈತ ಮುಖಂಡರ ಒಂದು ಮನವಿಯನ್ನು ಕೂಡ ಆಲಿಸಿದ್ರು. ಏನು ಇತ್ತೀಚೆಗೆ ದಾಖಲಾದಂತಹ ಒಂದು ಪ್ರಕರಣ ವಿಚಾರವಾಗಿ ಕೂಡ ನಾವು ಮೇಲಧಿಕಾರಿಗಳ ಜೊತೆಗೆ ಒಂದು ಸಂಪರ್ಕವನ್ನು ಮಾಡಿ ಆ ಒಂದು ವಿಚಾರವಾಗಿ ಒಂದು ಬಿ ರಿಪೋರ್ಟ್ ಅನ್ನು ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ. ಜೊತೆಗೆ ಏನು SIT ತಂಡ ರಚನೆ ಆಗಿದೆ, ಆ ಒಂದು SIT ತಂಡ ರಚನೆ ಆದ ನಂತರ ಆಗಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಏನು SIT ತಂಡ ಒಂದು ಅಂತಿಮ ಹಂತದ ಒಂದು ವರದಿ ಕೊಡೋ ತನಕ ನಾವು ಯಾವುದೇ ರೀತಿಯಲ್ಲಿ ಕೂಡ ಒಂದು ಒತ್ತುವರಿ ತಿರುವು ಕಾರ್ಯಾಚರಣೆಯನ್ನು ಕೂಡ ಮಾಡಲ್ಲ ಅಂತಕ್ಕಂಥ ಒಂದು ಭರವಸೆಯನ್ನು ಇದೀಗ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಇದೇ ವೇಳೆಯಲ್ಲಿ ಮಾತನಾಡಿದಂತಹ ಹೋರಾಟಗಾರರು ಮತ್ತೆ ಗ್ರಾಮಸ್ಥರು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಏನು ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಪಿಲ್ಲರ್ಗಳನ್ನು ನೆಟ್ಟು ಆ ಒಂದು ಗಡಿ ಗುರುತು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ರೈತರಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಒಂದು ಸಹಜವಾಗಿ ಒಂದು ಆತಂಕ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಏನು ಗ್ರಾಮದಲ್ಲಿ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ಪಿಲ್ಲರ್ಗಳನ್ನ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಭಾಗದಲ್ಲಿ ಸುಮಾರು 100 ಎಕರೆ ಒಂದು ಕೃಷಿ ಜಮೀನು ಕಳ್ಕೊಳ್ತೀವಿ ಅಂತಕ್ಕಂಥ ಒಂದು ರೈತರಿಗೆ ಇದೀಗ ಒಂದು ಭೀತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಅಂದ್ರೆ ಸಣ್ಣ ಪುಟ್ಟ ಜಮೀನುಗಳು ಕೂಡ ಈ ಒಂದು ಭಾಗದಲ್ಲಿ ಹೋಗ್ತಕ್ಕಂಥ ಒಂದು ಆತಂಕ ಎದುರಾಗಿದೆ. ಕೇವಲ 20 ಗುಂಟೆ 30 ಗುಂಟೆ ಮತ್ತೆ 10 ಗುಂಟೆ ಈ ರೀತಿಯಾಗಿ ಸಣ್ಣ ಪುಟ್ಟ ರೈತರ ಒಂದು ಜಮೀನು ಕೂಡ ಇದೀಗ ಕಳ್ಕೊಳ್ತಕ್ಕಂಥ ಒಂದು ಭೀತಿ ಇರತಕ್ಕಂಥದ್ದು. ಅದೇ ಒಂದು ಆಕ್ರೋಶದಲ್ಲಿ ರೈತರು ಮತ್ತೆ ಗ್ರಾಮಸ್ಥರು ಅಂದು ಏನು ಅರಣ್ಯ ಇಲಾಖೆ ಅಧಿಕಾರಿಗಳು ನೆಡ್ತಾ ಇರತಕ್ಕಂಥ ಒಂದು ಪಿಲ್ಲರ್ಗಳನ್ನ ಕಿತ್ತು ಧ್ವಂಸವನ್ನು ಮಾಡಿದ್ರು. ಆದ್ರೆ ಇದೇ ಒಂದು ಕಾರಣದಿಂದ ಅಧಿಕಾರಿಗಳು ಏನು ರೈತರು ಮತ್ತೆ ಗ್ರಾಮಸ್ಥರ ಮೇಲೆ ಒಂದು ದೌರ್ಜನ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಇದೀಗ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಯಾವುದೇ ರೀತಿಯಲ್ಲೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಒಂದು ಜಮೀನನ್ನ ಒಂದು ಕಿತ್ಕೊಳ್ಳುವಂತಹ ವಿಚಾರವಾಗಿ ಏನು ದೌರ್ಜನ್ಯವನ್ನು ಮಾಡಿದ್ರೆ ಖಂಡಿತ ನಾವು ಈ ಒಂದು ಹೋರಾಟವನ್ನ ಜಿಲ್ಲಾ ಮಟ್ಟ ಮತ್ತೆ ರಾಜ್ಯ ಮಟ್ಟಕ್ಕೂ ಕೂಡ ಈ ಒಂದು ಹೋರಾಟವನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಇದೀಗ ಪ್ರತಿಭಟನಾ ನಿರತ ನಾಯಕರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ರೈತರ ಮಧ್ಯೆ ಸಂಘರ್ಷ ಮುಂದುವರೆದಿರ್ತಕ್ಕಂಥದ್ದು. ಒಂದ್ ಕಡೆ ಶ್ರೀನಿವಾಸಪುರ ತಾಲೂಕು, ಮತ್ತೊಂದು ಕಡೆ ಕೋಲಾರ ತಾಲೂಕಿನಲ್ಲಿ ಆಗಾಗನೇ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ಒಂದು ಗ್ರಾಮಸ್ಥರು ಮತ್ತೆ ರೈತರ ಮಧ್ಯೆ ವಾಗ್ವಾದ ಕೂಡ ಆಗ್ತಾ ಇದೆ. ಆದ್ರೆ ಇಲ್ಲೊಂದು ಪ್ರಕರಣ ಎಂಬಂತೆ ರೈತರು ತಮ್ಮ ಒಂದು ತಾಳ್ಮೆಯನ್ನು ಕಳೆದುಕೊಂಡು ಈ ರೀತಿಯಾಗಿ ಒಂದು ಕಾನೂನನ್ನ ಕೈಗೆ ತೆಗೆದುಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಅದೇ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಈ ರೀತಿಯಾಗಿ ರೈತರ ಮೇಲೆ ಒಂದು FIR ಅನ್ನ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರತಕ್ಕಂಥದ್ದು ಇದೀಗ ಬಹಳಷ್ಟು ಒಂದು ಆಕ್ರೋಶಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಈ ಒಂದು ಅರಣ್ಯ ಇಲಾಖೆಗೆ ಸೇರುವಂತಹ ಒಂದು ಜಮೀನಿನ ಒತ್ತುವರಿ ಆಗಿದೆ ಅಂತಕ್ಕಂಥ ಮಾತನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಇದೀಗ ಒತ್ತುವರಿಯನ್ನ ಕಂಡು ಹಿಡಿಯಲಿಕ್ಕೆ ಒಂದು SIT ತಂಡ ರಚನೆ ಆಗಿದೆ. ಈ ಒಂದು SIT ತಂಡ ಅಂತಿಮ ಹಂತದ ಒಂದು ವರದಿ ಕೊಡೋ ತನಕ ಖಂಡಿತ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ದೌರ್ಜನ್ಯವಾಗಿ ತಮ್ಮ ಒಂದು ಜಮೀನುಗಳನ್ನ ಕಸಿದುಕೊಳ್ತಕ್ಕಂಥ ಕೆಲಸವನ್ನ ಮಾಡಬಾರದು ಅಂತಕ್ಕಂಥ ಒತ್ತಾಯವನ್ನ ಇದೀಗ ರೈತರು ಮತ್ತೆ ರೈತ ಮುಖಂಡರು ಮಾಡ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.